ಓಂ ನಮೋ ಭಗವತೆ ವಾಸುದೇವಾಯ. ಇಂದು ಅತ್ಯಂತ ಶಕ್ತಿಶಾಲಿ ಯೋಗಿನಿ ಏಕಾದಶಿ. ವಿಷ್ಣುವಿನ ಪೂಜೆ, ಆರಾಧನೆ, ವ್ರತ, ಉಪವಾಸ ಯಾವುದನ್ನು ಮಾಡೋದಕ್ಕೆ ಸಾಧ್ಯವಾಗದಿದ್ದರೂ ಕೂಡ ಈ ಶಕ್ತಿಶಾಲಿ ಯೋಗಿನಿ ಏಕಾದಶಿಯ ವ್ರತಕಥೆಯನ್ನು ಕೇಳುವುದರಿಂದಲೇ ಎಲ್ಲ ಸಿದ್ಧಿಗಳು ಪ್ರಾಪ್ತಿಯಾಗುತ್ತೆ. ಪೂರ್ವ ಜನ್ಮದ ಎಲ್ಲ ಪಾಪ ಕರ್ಮಗಳು ನಾಶವಾಗುತ್ತೆ ಅಂತ ನಂಬಲಾಗುತ್ತೆ. ಅಂತಹ ಅತ್ಯಂತ ಶಕ್ತಿಶಾಲಿಯಾದಂತಹ ವ್ರತಕಥೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಈಗ ತಡ ಮಾಡದೆ ಕಥೆಯನ್ನು ಶುರು ಮಾಡೋಣ. ಪುರಾಣ ಕಾಲದಲ್ಲಿ ಕುಬೇರ ಅವರು ಅಲಕಾಪುರಿ ಎಂಬಂತಹ ನಗರದಲ್ಲಿ ವಾಸಿಸ್ತಾ ಇರ್ತಾರಂತೆ. ಪ್ರತಿದಿನ ಅವರು ಭಗವಾನ್ ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ. ಕುಬೇರನ ಸೇವೆಯಲ್ಲಿ ಹೇಮಮಾಲಿ ಎಂಬಂತಹ ಒಬ್ಬ ಮಾಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಕೆಲಸ ಏನಂದರೆ ಮಾನಸ ಸರೋವರದಿಂದ ಪ್ರತಿದಿನ ಸುಂದರವಾದಂತಹ ಹೂವುಗಳನ್ನು ತಂದು ಶಿವಪೂಜೆಗೆ ಕೊಡುವಂಥದ್ದು. ಅವನು ತನ್ನ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಮಾಡ್ತಾ ಇರ್ತಾನಂತೆ. ಹೇಮಮಾಲಿಯ ಪತ್ನಿಯ ಹೆಸರು ವಿಶಾಲಾಕ್ಷಿ ಅಂತ. ಅವರಿಬ್ಬರೂ ಕೂಡ ಅಪಾರ ಪ್ರೀತಿಯಿಂದ ಜೀವನವನ್ನು ನಡೆಸ್ತಾ ಇರ್ತಾರಂತೆ. ಒಂದು ದಿನ ಹೇಮಮಾಲಿಯು ಹೂಗಳನ್ನು ಕಿತ್ತು ಮನೆಗೆ ಬರ್ತಾನೆ. ಆದರೆ ಪತ್ನಿಯ ಮೇಲಿನ ಅತಿಯಾದ ಪ್ರೀತಿಯಿಂದ ಅವಳೊಂದಿಗೆ ಸಮಯವನ್ನು ಕಳೆತಾ ಶಿವಪೂಜೆಗೆ ಹೂಗಳನ್ನು ಕೊಡಬೇಕಾದಂತಹ ತನ್ನ ಕರ್ತವ್ಯವನ್ನು ಅವನು ಮರ್ತೋಗ್ತಾನಂತೆ. ಇತ್ತ ಕುಬೇರನು ಶಿವಪೂಜೆಗೆ ಸಿದ್ಧನಾಗಿದ್ದರೂ ಕೂಡ ಹೂಗಳು ಬರಲಿಲ್ಲ ಅಂತ ಯೋಚನೆ ಮಾಡ್ತಿರ್ತಾನಂತೆ. ಅವನು ಕಾರಣವನ್ನು ತಿಳಿದುಕೊಳ್ಳಲು ತನ್ನ ಸೇವಕರನ್ನು ಕಳಿಸ್ತಾನೆ. ಅವರು ಹೋಗಿ ನೋಡಿದಾಗ ಹೇಮಮಾಲಿಯು ತನ್ನ ಪತ್ನಿಯೊಂದಿಗೆ ಮನೆಯಲ್ಲಿ ಇರುವುದನ್ನು ಕಾಣ್ತಾನಂತೆ. ಆಗ ಈ ವಿಷಯವನ್ನು ಕುಬೇರನಿಗೆ ಅವನ ಸೇವಕರು ತಿಳಿಸ್ತಾರಂತೆ. ಈ ವಿಷಯವನ್ನು ತಿಳಿದಂತಹ ಕುಬೇರನಿಗೆ ಬಹಳ ಕ್ರೋಧ ಉಂಟಾಗುತ್ತೆ. ಅವನು ಹೇಮಮಾಲಿಗೆ ಹೇಳ್ತಾನೆ, ಕರ್ತವ್ಯವನ್ನು ಮರೆತು ಭಗವಂತನ ಪೂಜೆಯನ್ನು ವಿಳಂಬ ಮಾಡಿದ್ದೀಯಾ. ಆದ್ದರಿಂದ ನೀನು ಭಯಾನಕ ಕುಷ್ಠರೋಗಕ್ಕೆ ಒಳಗಾಗಿ ಹೆಂಡತಿಯಿಂದ ದೂರವಾಗಿ ಭೂಲೋಕದಲ್ಲಿ ದುಃಖವನ್ನು ಅನುಭವಿಸುವಂತ ಶಪಿಸಿಬಿಡ್ತಾನಂತೆ. ಶಾಪ ತಕ್ಷಣವೇ ಫಲಿಸಿಬಿಡುತ್ತಂತೆ. ಹೇಮಮಾಲಿಗೆ ಕುಷ್ಠರೋಗ ಬಂದು ಅವನು ಸ್ವರ್ಗದಿಂದ ಭೂಮಿಗೆ ಬಿದ್ದು ಬಿಡ್ತಾನಂತೆ. ಹೆಂಡತಿಯಿಂದ ದೂರವಾಗಿ ಕಾಡಿನಲ್ಲಿ ಅಲೆದಾಡುತ್ತಾ ಅವನು ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾನಂತೆ. ಅದಾದ ಬಹಳ ವರ್ಷಗಳ ನಂತರ ಹೇಮಮಾಲಿಯು ಕಾಡಿನಲ್ಲಿ ಮಾರ್ಕಂಡೇಯ ಋಷಿಯ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ತನ್ನ ಕಥೆಯನ್ನು ಹೇಳಿಕೊಳ್ತಾನಂತೆ. ಆಗ ಮಾರ್ಕಂಡೇಯ ಋಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನ ತಿಳಿದುಕೊಂಡು ಹೇಳ್ತಾರಂತೆ, ನಿನ್ನ ಶಾಪದಿಂದ ಈ ಸ್ಥಿತಿ ಬಂದಿದೆ, ಆದರೆ ಇದಕ್ಕೆ ಪರಿಹಾರವಿದೆ. ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಯೋಗಿನಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸು. ಶ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸಿ ಉಪವಾಸವಿದ್ದು ಅವನ ಕೃಪೆಗೆ ನೀನು ಪಾತ್ರನಾಗು. ಆಗ ನಿನ್ನ ಎಲ್ಲ ಪಾಪಗಳು ನಾಶವಾಗುತ್ತೆ ಅಂತ ಮಾರ್ಕಂಡೇಯರು ಹೇಮಮಾಲಿಗೆ ಹೇಳ್ತಾರಂತೆ. ಅದಾದ ನಂತರ ಹೇಮಮಾಲಿಯು ಮಹರ್ಷಿಯ ಮಾತಿನಂತೆ ಯೋಗಿನಿ ಏಕಾದಶಿಯ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾನೆ. ವ್ರತದ ಪುಣ್ಯದಿಂದ ಅವನ ಕುಷ್ಠರೋಗ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಅವನ ದೇಹ ಹಿಂದಿನಂತೆ ಸುಂದರವಾಗುತ್ತೆ. ಕುಬೇರನ ಶಾಪವು ನಿವೃತ್ತಿಯಾಗುತ್ತೆ. ತನ್ನ ಪತ್ನಿ ವಿಶಾಲಾಕ್ಷಿಯೊಂದಿಗೆ ಮತ್ತೆ ಸೇರಿ ಸುಖವಾಗಿ ಜೀವನವನ್ನು ನಡೆಸ್ತಾನಂತೆ. ಕೊನೆಯಲ್ಲಿ ದೈವಿಕ ಲೋಕವನ್ನು ಪಡೆದನೆಂದು ಎಲ್ಲ ಪುರಾಣಗಳು ವಿವರಿಸ್ತವೆ. ಈ ಕಥೆಯಿಂದ ನಮಗೆ ಏನು ತಿಳಿಯುತ್ತೆ ಅಂದರೆ,
ಕರ್ತವ್ಯವನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬಾರ್ದು. ದೇವರ ಆರಾಧನೆಯನ್ನು ಭಕ್ತಿಯಿಂದ ಮಾಡಬೇಕು. ತಪ್ಪಾದರೂ ಪಶ್ಚಾತ್ತಾಪ ಮತ್ತು ಸತ್ಕಾರ್ಯದಿಂದ ಎಲ್ಲವನ್ನ ಪರಿಹಾರ ಮಾಡೋಕ್ಕೆ ಸಾಧ್ಯ. ಭಗವಂತನಲ್ಲಿ ಭಕ್ತಿಯನ್ನು ಇಟ್ಟು ಯೋಗಿನಿ ಏಕಾದಶಿ ವ್ರತವನ್ನು ಮಾಡಿದರೆ ಪಾಪ ಕ್ಷಯವಾಗುತ್ತೆ. ಆರೋಗ್ಯ, ಮನಃಶಾಂತಿ ಮತ್ತು ಭಗವಂತನ ಕೃಪೆಯನ್ನು ಶ್ರೀಹರಿಯು ನೀಡ್ತಾನೆ ಅಂತ ಹೇಳಬಹುದು. ಈಗ ಶಕ್ತಿಶಾಲಿ ವ್ರತಕಥೆಯನ್ನು ಕೇಳಿ ಆಯಿತು. ನಾರಾಯಣನ ಪುರುಷೋತ್ತಮ ಮಂತ್ರವನ್ನು ಈಗ ಪಠಿಸೋಣ. ಅವನ ಕೃಪೆಗೆ ನಾವು ಕೂಡ ಪಾತ್ರರಾಗೋಣ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವತಿಷ್ಠಾಯ ಮಹಾಹಂಸಾಯ ಧೀಮಹಿ.
ॐ नमो नारायणाय पुरुषाय महात्मने विशुद्धसत्त्वतिष्ठाय महाहंसाय धीमहि 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 ॐ नमो नारायणाय पुरुषाय महात्मने
विशुद्धसत्त्वतिष्ठाय महाहंसाय धीमहि ॐ नमो नारायणाय पुरुषाय महात्मने विशुद्धसत्त्वतिष्ठाय महाहंसाय धीमहि ॐ नमो नारायणाय पुरुषाय महात्मने विशुद्धसत्त्वतिष्ठाय महाहंसाय धीमहि ॐ नमो नारायणाय पुरुषाय महात्मने विशुद्धसत्त्वतिष्ठाय महाहंसाय धीमहि ॐ नमो नारायणाय पुरुषाय महात्मने विशुद्धसत्त्वतिष्ठाय महाहंसाय धीमहि ॐ नमो नारायणाय पुरुषाय महात्मने विशुद्धसत्त्वतिष्ठाय महाहंसाय धीमहि ॐ नमो नारायणाय पुरुषाय महात्मने विशुद्धसत्त्वतिष्ठाय महाहंसाय धीमहि ॐ नमो नारायणाय पुरुषाय महात्मने विशुद्धसत्त्वतिष्ठाय महाहंसाय धीमहि ॐ नमो नारायणाय पुरुषाय महात्मने विशुद्धसत्त्वतिष्ठाय महाहंसाय धीमहि ॐ नमो नारायणाय पुरुषाय महात्मने विशुद्धसत्त्वतिष्ठाय महाहंसाय धीमहि